ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 30/1/2026 महावाक्य। मीठे बच्चे, सारे कल्प का यह है सर्वोत्तम कल्याणकारी संगम युग। इसमें तुम बच्चे याद की सेक्रिन से सतो प्रधान बनते हो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರರಾದ ಮಕ್ಕಳೇ, ಇಡೀ ಕಲ್ಪದ ಇದಾಗಿದೆ ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮಯುಗ. ಇದರಲ್ಲಿ ನೀವು ಮಕ್ಕಳು ನೆನಪಿನ ಸಕ್ರಿನ್ಗಿಂತ ಸತೋಪ್ರಧಾನರಾಗ್ತೀರಾ, ಅಂದರೆ ಸಕ್ಕರೆಗಿಂತಲೂ ಸಿಹಿ, ಅಷ್ಟರ ಮಟ್ಟಿಗೆ ನೀವು ಸತೋಪ್ರಧಾನರಾಗ್ತೀರಾ ಅಂತಾರೆ ಬಾಬಾ. प्रश्न: अनेक प्रकार के प्रश्नों की उत्पत्ति का कारण तथा उन सबका निवारण क्या है? ಬಾಬಾ ಪ್ರಶ್ನೆ ಕೇಳ್ತಾರೆ, ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಗೆ ಕಾರಣ ಜೊತೆಗೆ ಅದಕ್ಕೆ ನಿವಾರಣೆ ಏನು ಅಂತ ಬಾಬಾ ಕೇಳ್ತಾರೆ. उत्तर: जब देहाभिमान में आते हो तो संशय पैदा होता है और संशय उठने से ही अनेक प्रश्नों की उत्पत्ति हो जाती है। बाबा कहते, मैंने तुम बच्चों को जो धंधा दिया है, पतित से पावन बनो और बनाओ, इस धंधे में रहने से सब प्रश्न खत्म हो जाएंगे। ಬಾಬಾ ಹೇಳ್ತಾರೆ, ಯಾವಾಗ ದೇಹಾಭಿಮಾನದಲ್ಲಿ ಬರ್ತೀರ ಆವಾಗ ಸಂಶಯ ಉತ್ಪನ್ನ ಆಗ್ತದೆ, ಮತ್ತು ಸಂಶಯ ಹೇಳೋದ್ರಿಂದಲೇ ಅನೇಕ ಪ್ರಶ್ನೆಗಳ ಉತ್ಪತ್ತಿ ಆಗ್ತದೆ. ಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೊಂದು ಉದ್ಯೋಗ ಕೊಟ್ಟಿದ್ದೇನೆ, ಪತಿತರಿಂದ ಪಾವನರಾಗ್ರಿ ಮತ್ತು ಬೇರೆಯವ್ರನ್ನೂ ಕೂಡ ಮಾಡಿ. ಈ ಉದ್ಯೋಗದಲ್ಲಿ ಇರೋದ್ರಿಂದ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗ್ತವೆ ಅಂತ ಬಾಬಾ ಹೇಳ್ತಾರೆ. ಗೀತ್: ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಸಾರಿ. ಬಾಬಾ ಗೀತೆ ಹೇಳ್ತಾರೆ, ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಹೈ, ನಿನ್ನನ್ನು ಪಡೆದು ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. मीठे मीठे रूहानी बच्चों ने गीत सुना। ये किसने कहा? मीठे मीठे रूहानी बच्चे, ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆ ಕೇಳಿದ್ರಲ್ವ, ಇದನ್ನು ಯಾರು ಹೇಳಿದರು? ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಅಂತ. जरूर रूहानी बाप ही कह सकते हैं। मीठे मीठे रूहानी बच्चे अभी सम्मुख बैठे हैं और बाप बहुत प्यार से समझा रहे हैं। ಅವಶ್ಯವಾಗಿ ಆತ್ಮಿಕ ತಂದೆನೇ ಹೇಳಲಿಕ್ಕೆ ಸಾಧ್ಯ ಅಲ್ವ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈಗ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರ. ಬಾಬನು ಭಾಳ ಪ್ರೀತಿಯಿಂದ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. अब तुम जानते हो, सिवाय रूहानी बाप के सर्व को सुख शांति देने व सर्व को इस दुख से लिबरेट करने वाला दुनिया भर में और कोई मनुष्य हो नहीं सकता, इसलिए दुख में बाप को याद करते रहते हैं. ಬಾಬಾ ಹೇಳ್ತಾರೆ, ಈಗ ನೀವು ತಿಳ್ಕೊಂಡಿದ್ದೀರಾ, ಆತ್ಮಿಕ ತಂದೆಯ ಹೊರತು ಸರ್ವರಿಗೂ ಸುಖ ಶಾಂತಿ ಕೊಡುವ ಅಥವಾ ಸರ್ವರಿಗೂ ಈ ದುಃಖದಿಂದ ಲಿಬ್ರೇಟ್ ಮಾಡುವಂಥವರು ಜಗತ್ತಿನ ತುಂಬ ಇನ್ಯಾವುದೇ ಮನುಷ್ಯರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದುಃಖದಲ್ಲಿ ಎಲ್ಲರೂ ಕೂಡ ಪರಮಾತ್ಮನನ್ನು ನೆನ್ಪು ಮಾಡ್ತಾ ಇರ್ತಾರೆ. तुम बच्चे सम्मुख बैठे हो, जानती हो बाबा हमको सुखधाम के लायक बना रहे हैं. ಬಾಬಾ ಹೇಳ್ತಾರೆ, ನೀವು ಮಕ್ಕಳಂತೂ ಈಗ ನನ್ನ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಾ, ಗೊತ್ತಿದೆ ಶಿವಬಾಬಾ ನಮ್ಮನ್ನು ಹೊಸ ಜಗತ್ತಿಗೆ ಹೋಗ್ಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ ಅಂತ. ಸದಾ ಸುಖಧಾಮ್ ಕಾ ಮಾಲಿಕ್ ಬನಾನೆ ವಾಲೆ ಬಾಪ್ ಕೆ ಸಮ್ಮುಖ ಆಯೆ ಹೇ. ಬಾಬಾ ಹೇಳ್ತಿದ್ದಾರೆ, ಸದಾ ಸುಖಧಾಮದ ಮಾಲೀಕರನ್ನಾಗಿ ಮಾಡುವಂಥ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೇವೆ. अभी समझते हो, सम्मुख सुनने और दूर रहकर सुनने में बहुत फ़र्क है. मधुबन में सम्मुख आते हो, मधुबन मशहूर है. ಬಾಬಾ ಹೇಳ್ತಾರೆ, ತಿಳ್ಕೊಂಡಿದ್ದೀರಾ, ಸಮ್ಮುಖದಲ್ಲಿ ಕೇಳೋದಕ್ಕೂ ದೂರ ಇದ್ಕೊಂಡು ಕೇಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಮಧುಬನದಲ್ಲಿ ನಾವು ಸಮ್ಮುಖದಲ್ಲಿ ಕೇಳ್ತೇವೆ. ಮಧುಬನ ಪ್ರಸಿದ್ಧ ಇದೆ. मधुबन में उन्होंने श्री कृष्ण का चित्र दिखाया है, परंतु श्री कृष्ण तो है नहीं. ಮಧುಬನದಲ್ಲಿ ಅವ್ರೇನು ಮಾಡಿದರು, ಲೌಕಿಕದವರು ಶ್ರೀಕೃಷ್ಣನ ಚಿತ್ರ ತೋರಿಸಿದರು, ಆದರೆ ಶ್ರೀಕೃಷ್ಣ ಅಂತೂ ಇಲ್ಲ. तुम बच्चे जानते हो, या तो घड़ी घड़ी अपने को आत्मा निश्चय करना है, इसमें मेहनत लगती है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಇಲ್ಲಿ ಕ್ಷಣ ಕ್ಷಣಕ್ಕೂ ತಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಬೇಕು, ಇದರಲ್ಲಿನೇ ಪರಿಶ್ರಮ ಇದೆ. मैं आत्मा बाप से वर्षा ले रही हूँ, बाप एक ही समय आते हैं सारे चक्र में. ನಾನು ಆತ್ಮ ತಂದೆಯಿಂದ ಆಸ್ತಿ ಪಡ್ಕೊಳ್ತಿದ್ದೇನೆ, ತಂದೆ ಒಂದೇ ಸಮಯದಲ್ಲಿ ಬರ್ತಾರೆ ಇಡೀ ಚಕ್ರದಲ್ಲಿ. ಯ ಕಲ್ಪ ಕಾ ಸುಹಾವನಾ ಸಂಗಮ ಯುಗ है, इसका नाम रखा है पुरुषोत्तम. ಬಾಬಾ ಹೇಳ್ತಾರೆ, ಇದು ಕಲ್ಪದ ಸುಂದರವಾದ ಸಂಗಮ ಯುಗ, ಕಲ್ಯಾಣಕಾರಿ ಸಂಗಮ ಯುಗ. ಇದರ ಹೆಸರು ಕೂಡ ಪುರುಷೋತ್ತಮ ಅಂತ. ಯಹಿ ಸಂಗಮ ಯುಗ है जिसमें सभी मनुष्य मात्र उत्तम बनते हैं. ಸಂಗಮ ಯುಗ ಇದೆ ಅಂದಮೇಲೆ ಅದರಲ್ಲಿ ಎಲ್ಲ ಮನುಷ್ಯ ಮಾತ್ರರು ಉತ್ತಮರಾಗ್ತಾರೆ. ಅದಕ್ಕಿಲ್ಲಿ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಹೇಳಲಾಗ್ತದೆ. ಅಭಿ ತೋ ಸಭಿ ಮನುಷ್ಯ ಮಾತ್ರ ಕಿ ಆತ್ಮ है तमो प्रधान है, सो फिर सतो प्रधान बनती है. ಈಗಂತೂ ಎಲ್ಲ ಮನುಷ್ಯ ಮಾತ್ರರ ಆತ್ಮಗಳು ತಮೋ ಪ್ರಧಾನ ಆಗಿವೆ, ಸೊ ಮತ್ತೆ ಸತೋ ಪ್ರಧಾನ ಆಗ್ತದೆ. सतो प्रधान है तो उत्तम है, तमो प्रधान होने से मनुष्य भी कनिष्ठ बनते हैं. ಸತೋ ಪ್ರಧಾನ ಇದ್ದಾರೆ ಅಂದರೆ ಉತ್ತಮ ಇದ್ದಾರೆ ಅಂತ ಅರ್ಥ.
तमो प्रधान ಆಗಿರೋದ್ರಿಂದ ಮನುಷ್ಯರು ಕೂಡ ಕನಿಷ್ಠರಾಗ್ತಾರೆ. तो बाप आत्माओं को सम्मुख बैठ समझाते हैं. सारा पाठ आत्मा ही बजाती है न कि शरीर. ಇಲ್ಲಿ ಬಾಬಾ ಆತ್ಮಗಳನ್ನು ಸಮ್ಮುಖದಲ್ಲಿ ಕೂಡಿಸ್ಕೊಂಡು ತಿಳಿಸ್ಕೊಡ್ತಾರೆ. ಎಲ್ಲ ಪಾತ್ರನೂ ಆತ್ಮನೇ ಅಭಿನಯಿಸ್ತದೆ, ಶರೀರ ಅಲ್ಲ. तुम्हारी बुद्धि में आ गया है कि हम आत्मा असल में निराकारी दुनिया व शांतिधाम में रहने वाले हैं. ನಿಮ್ಮ ಬುದ್ಧಿಯಲ್ಲಿ ಈಗ ಬಂದಿದೆ, ನಾವು ಆತ್ಮ ಒರಿಜಿನಲಿ ನಿರಾಕಾರಿ ಜಗತ್ತು ಅಥವಾ ಶಾಂತಿಧಾಮದಲ್ಲಿರುವಂಥವರು. ये किसको भी पता नहीं है, न खुद समझा सकते हैं. ಬಾಬಾ ಹೇಳ್ತಾರೆ ಇದು ಯಾರಿಗೂ ಗೊತ್ತಿಲ್ಲ, ನೀವು ಕೂಡ ಯಾರಿಗೂ ತಿಳಿಸ್ಕೊಡೋಕ್ಕಾಗಲ್ಲ. तुम्हारी बुद्धि का अब ताला खुला है. तुम समझते हो बरोबर आत्मा ये परंधाम में रहती है. ಈಗ ನಿಮ್ಮ ಬುದ್ಧಿ ಬೀಗ ತೆರೆದಿದೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅರ್ಥ, ಜಗತ್ತಿನಲ್ಲಿ ಯಾರಿಗೂ ಇದು ಗೊತ್ತಿಲ್ಲ, ಅವರು ಕೂಡ ಇನ್ನೊಬ್ರಿಗೆ ಹೇಳಲಿಕ್ಕೂ ಆಗಲ್ಲ. ಆದರೆ ನಮ್ಮ ಬುದ್ಧಿಯ ಬೀಗ ಬಾಬಾ ಈಗ ತೆರೆದಿದ್ದಾರೆ. ನೀವು ತಿಳ್ಕೊಳ್ತೀರ ಅವಶ್ಯವಾಗಿ ಆತ್ಮಗಳೆಲ್ಲ ಪರಂಧಾಮದಲ್ಲಿರ್ತಾರೆ. ವಹ ಇನ್ ಕಾರ್ಪೋರಿಯಲ್ ವರ್ಲ್ಡ್, ಯಹ ಕಾರ್ಪೋರಿಯಲ್ ವರ್ಲ್ಡ್. ಅದು ನಿರಾಕಾರಿ ಜಗತ್ತು, ಆದರೆ ಇದು ಸಾಕಾರಿ ಜಗತ್ತು. ಯಸಬ್ ಆತ್ಮ ಆ್ಯಕ್ಟರ್ಸ್ ಪಾತ್ರಧಾರಿ ಹೇ. ಇಲ್ಲಿ ಎಲ್ಲ ಆತ್ಮಗಳು ಪಾತ್ರಧಾರಿಗಳು ಪಾತ್ರ ಮಾಡ್ತಿದ್ದಾರೆ. ಪಹಲೆ ಪಹಲೆ ಹಮ್ ಪಾಠ ಬಜಾನೆ ಆತೆ ಹೇ, ಫಿರ್ ನಂಬರ್ವಾರ್ ಆತೆ ಜಾತೆ. ಈ ಸೃಷ್ಟಿಗೆ ಮೊದಲಿಗೆ ಪಾತ್ರ ಮಾಡಲಿಕ್ಕೆ ಬರೋರೇ ನಾವು, ಉಳಿದವರೆಲ್ಲ ನಂತರ ಅವರವ್ರ ಪಾರ್ಟ್ ಯಾವಾಗಿದೆಯೋ ಆವಾಗ ಬರ್ತಾರೆ. ಸಭಿ ಆ್ಯಕ್ಟರ್ಸ್ ಇಕ್ಕಟ್ಟೆ ನೈ ಆ ಜಾತೆ, ಭಿನ್ನ ಭಿನ್ನ ಪ್ರಕಾರಕ್ಕೆ ಆ್ಯಕ್ಟರ್ಸ್ ಆತೆ ಜಾತೆ. ಬಾಬಾ ಹೇಳ್ತಾರೆ ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಬರಲ್ಲ, ಭಿನ್ನ ಭಿನ್ನ ಪ್ರಕಾರದ ಪಾತ್ರಧಾರಿಗಳು ಬರ್ತಾ ಹೋಗ್ತಾ ಇರ್ತಾರೆ. ಸಬ್ ಇಕ್ಕಟ್ಟೆ ತಬ್ ಹೋತೆ ಜಬ್ ನಾಟಕ ಪೂರ ಹೋತಾ ಹೈ. ಬಾಬಾ ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಯಾವಾಗ ಸಿಗ್ತಾರೆ ಅಂದರೆ ಯಾವಾಗ ನಾಟಕ ಎಂಡ್ ಆಗುವಂಥ ಸಮಯದಲ್ಲಿ. ಅಭಿ ತುಮಕೋ ಪಹಚಾನ್ ಮಿಲಿ ಹೈ, ಹಮ್ ಆತ್ಮ ಅಸುಲ್ ಶಾಂತಿಧಾಮ್ ಕಿ ರವಾಸಿ ಹೈ, ಯಹಾ ಆತೆ ಹೈ ಪಾಠ ಬಜಾನೆ. ಬಾಬಾ ಹೇಳ್ತಾರೆ ಈಗ ನಿಮಗೆ ಪರಿಚಯ ಸಿಕ್ತು, ನಾವು ಆತ್ಮ ಒರಿಜಿನಲಿ ಶಾಂತಿಧಾಮದ ರಹವಾಸಿಗಳಾಗಿದ್ದೇವೆ, ಇಲ್ಲಿ ಬರ್ತೇವೆ ಪಾತ್ರ ಅಭಿನಯಿಸಲಿಕ್ಕೆ. पाप सारा समय पाठ बजाने नहीं आते, हम ही पाठ बजाते बजाते सतो प्रधान से तमो प्रधान बन जाते. ನೋಡಿ ಬಾಬಾ ಎಲ್ಲ ಸಮಯದಲ್ಲೂ ಪಾತ್ರ ಅಭಿನಯಿಸ್ಲಿಕ್ಕೆ ಬರಲ್ಲ, ಆದರೆ ನಾವು ಪಾತ್ರ ಮಾಡ್ತಾ ಮಾಡ್ತಾ ಸತೋ ಪ್ರಧಾನ ಇದ್ದಂಥವರು ತಮೋ ಪ್ರಧಾನದಲ್ಲಿ ಬಂದ್ವಿ. अभी तुम बच्चों को सम्मुख सुनने से बड़ा मज़ा आता है, इतना मज़ा मुरली पढ़ने से नहीं आता. यहाँ सम्मुख होना. ಈಗ ನಾವು ಮಕ್ಕಳು ಸಮ್ಮುಖ ಕೇಳೋದ್ರಲ್ಲಿ ಅಂದರೆ ಬಾಬನ ಸಮ್ಮುಖದಲ್ಲಿ ಕುತ್ಕೊಂಡು ಯಾವಾಗ ನಾವು ಕೇಳ್ತೀವಲ್ಲ ಭಾಳ ಮಜಾ ಬರ್ತದೆ. ಅದೇ ನಾವು ನಾವೇ ಮುರಳಿ ಓದಿದರೆ ಅಷ್ಟು ಮಜಾ ಬರಲ್ಲ. ಇಲ್ಲಿ ಸಮ್ಮುಖದಲ್ಲಿದ್ದೀವಲ್ವ. तुम बच्चे समझते हो भारत गॉड गॉडेश का स्थान था, अभी नहीं है. ಚಿತ್ರ देखते हो था जरूर. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಭಾರತ ದೇವಿ ದೇವತೆಗಳಿದ್ದಂಥ ಸ್ಥಾನವಾಗಿತ್ತು, ಈಗಿಲ್ಲ. ಅವ್ರ ಚಿತ್ರ ನೋಡ್ತೇವೆ, ಇದ್ದರೂ ಅವಶ್ಯವಾಗಿ. हम वहाँ के रहवासी थे, पहले पहले हम देवता थे, अपने पाठ को तो याद करेंगे कि भूल जाएंगे. ಬಾಬಾ ಹೇಳ್ತಾರೆ ನಾವೆಲ್ಲರೂ ಅಲ್ಲಿಯ ರಹವಾಸಿಗಳಿದ್ವಿ ತಾನೆ, ಮೊದಲಿಗೆ ನಾವೆಲ್ಲ ದೇವತೆಗಳಿದ್ವಿ, ನಮ್ಮ ಪಾತ್ರವನ್ನಂತೂ ನೆನ್ಪು ಮಾಡ್ಕೊಳ್ತೇವೆ ಮತ್ತು ಮರ್ತು ಬಿಡ್ತೇವೆ. ಬಾಪ್ ಕತೆ ಹಮ್ನೆ ಯಹ ಪಾಠ ಬಜಾಯ ಯ ಡ್ರಾಮಾ ಹೇ. ಬಾಬಾ ಹೇಳ್ತಾರೆ ನಾವು ಇಲ್ಲಿ ಪಾತ್ರವನ್ನು ಅಭಿನಯಿಸಿದ್ವಿ, ಇದು ನಾಟಕ. ನೈ ದುನಿಯಾ ಸೋ ಫಿರ್ ಜರೂರ್ ಪುರಾನಿ ದುನಿಯಾ ಹೋತಿ ಹೈ. पहले पहले ऊपर से जो आत्माएं आती हैं वह ಗೋಲ್ಡನ್ ಏಜ್ में आती हैं. ಹೊಸ ಜಗತ್ತು ಮತ್ತೆ ಹಳೇದು ಅವಶ್ಯವಾಗಿ ಆಗ್ತದೆ. ಫಸ್ಟಿಗೆ ಮೇಲಿಂದ ಏನು ಆತ್ಮಗಳು ಬರ್ತವೆ, ಮೇಲಿಂದ ಅಂದರೆ ಪರಂಧಾಮದಿಂದ, ಗೋಲ್ಡನ್ ಏಜ್ನಲ್ಲಿ ಅಂದರೆ ಸತ್ಯುಗಕ್ಕೆ ಬರ್ತವೆ. ಯಸ ಬಾತೆ ಅಭಿ ತುಮಾರಿ ಬುದ್ಧಿ ಮೇ ಹೇ, ತುಮ್ ವಿಶ್ವಕ್ಕೆ ಮಾಲಿಕ್ ಮಹಾರಾಜ ಮಹಾರಾಣಿ ತೆ. ಬಾಬಾ ಹೇಳ್ತಾರೆ ತಂದೆ ಹೇಳುವಂಥ ಎಲ್ಲ ಮಾತುಗಳು ಈಗ ನಮ್ಮ ಬುದ್ಧಿಯಲ್ಲಿದ್ದೇವೆ. ನಾವು ವಿಶ್ವದ ಮಾಲೀಕರು, ಮಹಾರಾಜ ಮಹಾರಾಣಿ ಇದ್ವಿ. ತುಮಾರಿ ರಾಜಧಾನಿ ಥಿ, ಅಭಿ ತೋ ರಾಜಧಾನಿ ಹೈ ನೈ. ಬಾಬಾ ಹೇಳ್ತಾರೆ ನಮ್ಮದೇ ಆದಂಥ ಒಂದು ರಾಜಧಾನಿ ಇತ್ತು, ಈಗ ನಮ್ಮ ರಾಜಧಾನಿ ಇಲ್ಲ. ಅಭಿ ತುಮ್ ಸೀಖ್ ರಹೆ ಹೋ, ಹಮ್ ರಾಜಾಯಿ ಕೈಸೆ ಚಲಾಯೆಂಗೆ, ವಾ ವಜೀರ್ ಹೋತೆ ನಹಿ. ಬಾಬಾ ಹೇಳ್ತಾರೆ ರಾಜ್ಯ ಆಳೋದನ್ನು ನೀವೀಗ ಕಲಿತಿದ್ದೀರಾ, ನಮ್ಮ ರಾಜ್ಯ ಹೆಂಗೆ ನಡೆಸೋದು, ಅಲ್ಲಿ ಮಂತ್ರಿಗಳಂತೂ ಇರಲ್ಲ. ರಾಯ್ ದೇನೆ ವಾಲಿಕ್ಕೆ ದರ್ಕಾರ್ ನಹಿ, ಮತ್ತು ಶ್ರೀಮದ್ವಾರ ಶ್ರೇಷ್ಠತೆ ಶ್ರೇಷ್ಠ ಬನ್ ಜಾತೆ. ಬಾಬಾ ಹೇಳ್ತಾರೆ ಸಲಹೆ ಕೊಡುವಂಥ ಅವಶ್ಯಕತೆ ಅಲ್ಲಿ ಯಾರಿಗೂ ಇರಲ್ಲ. ಬಾಬಾ ಹೇಳ್ತಾರೆ ಅಲ್ಲಿ ಶ್ರೀಮತದ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗ್ತೀರ. ಫಿರ್ ಇನ್ಕೋ ದೂಸರೆ ಕೊಯ್ ಸೆ ರಾಯ್ ಲೇನೆ ಕಿ ದರ್ಕಾರ್ ನಹಿ ಹೈ. ಮತ್ತವರು ಯಾರಿಂದಲೂ ಸಲಹೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಗರ್ ಕೊಯ್ ಸೆ ರಾಯ್ ಲೇ ತೋ ಸಮझा जाएगा ಉನ್ಕಿ ಬುದ್ಧಿ ಕಮ್ಜೋರ್ ಹೈ. ಬಾಬಾ ಹೇಳ್ತಾರೆ ಅಕಸ್ಮಾತ್ ತಿಳ್ಕೊಳ್ಳಿ, ನೀವು ಯಾರಿಂದಾದ್ರೂ ಸಲಹೆ ತೊಗೊಂಡ್ರಿ ಅಂದರೆ ಬಾಬಾ ಹೇಳ್ತಾರೆ ಅವ್ರ ಬುದ್ಧಿ ದುರ್ಬಲ ಇದೆ ಅಂತ ಅರ್ಥ. ಅಭಿ ಜೋ ಶ್ರೀಮತ್ ಮಿಲ್ತಿ ಹೈ ವ ಸತ್ಯುಗ್ ಮೇ ಬಿ ಕಾಯಂ रहती है.
ಈಗ ಯಾವ ಶ್ರೀಮಂತ ಸಿಗ್ತಾ ಇದೆಯೋ ಸತ್ಯುಗದಲ್ಲೂ ಕಾಯಮಾಗಿ ಉಳ್ಕೊಳ್ತದೆ. ಅಭಿ ತುಮ್ ಸಮಜ್ತೆ ಹೋ ಪಹಲೆ ಪಹಲೆ ಬರೋಬರ್ ಇನ್ ದೇವಿ ದೇವತಾओं का आधा कल्प राज्य था. ಈಗ ನೀವು ತಿಳ್ಕೊಂಡಿದ್ದೀರಾ, ಮೊದಲಿಗೆ ಅವಶ್ಯವಾಗಿ ಈ ದೇವಿ ದೇವತೆಗಳ ಅರ್ಧ ಕಲ್ಪದ ರಾಜ್ಯ ಇತ್ತು. ಅಬ್ ತುಮಾರಿ ಆತ್ಮ ರಿಫ್ರೆಶ್ ಹೋ ರಹಿ ಹೈ. ಬಾಬಾ ಹೇಳ್ತಾರೆ, ಈಗ ನಾವು ಆತ್ಮ ರಿಫ್ರೆಶ್ ಆಗ್ತಾ ಇದ್ದೇವೆ ಈ ಸಂಗಮ ಯುಗದಲ್ಲಿ. ಯ ನಾಲೆಜ್ ಪರಮಾತ್ಮಕ್ಕೆ ಸಿವಾಯ್ ಕೊಯ್ ಬಿ ದೇ ನ ಸಕೆ. ಶಿವಬಾಬಾ ಹೇಳ್ತಾರೆ, ಪರಮಾತ್ಮನ ಬಿಟ್ಟರೆ ಈ ಜ್ಞಾನವನ್ನು ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಬಚ್ಚೋं को देही अभिमानी बनना है. ಶಾಂತಿಧಾಮ್ ಸೆ ಆಕರ್ ಯಹಾ ತುಮ್ ಟಾಕಿ ಬಂತೆ ಹೋ. ಬಾಬಾ ಹೇಳ್ತಾರೆ ನೋಡಿ, ಈಗ ನೀವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು. ಶಾಂತಿಧಾಮದಿಂದ, ಶಾಂತಿಧಾಮದಲ್ಲಿ ಮಾತೇ ಇರಲ್ಲ, ಶಬ್ದಗಳಿಂದ ದೂರ ಇರ್ತೇವೆ ನಾವು. ಯಾವಾಗ ನಾವು ಈ ಜಗತ್ತಿಗೆ ಬರ್ತೀವೋ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ, ಅದಕ್ಕೆ ಟಾಕ್. ಅದಕ್ಕೆ ನೋಡಿ, ಮೊದಲೆಲ್ಲ ಫಿಲ್ಮು ಕೂಡ ಮೂವಿ ಸನ್ನೆ ಭಾಷೆಯಲ್ಲಿ ನಡೀತಾ ಇತ್ತು, ಮಾತಾಡ್ತಿರ್ಲಿಲ್ಲ. ಅದರ ನಂತರ ಮಾತಾಡ್ಲಿಕ್ಕೆ ಶುರು ಆಯ್ತಲ್ಲ, ಅದಕ್ಕೆ ಟಾಕೀಸ್ ಅಂತಾರೆ. ಮಾತು ಶುರುವಾಯಿತು. ಎಲ್ಲಿ ಮಾತುಗಳ ಫಿಲ್ಮ್ ತೋರಿಸ್ತಾರಲ್ವ ಅದಕ್ಕೆ ಟಾಕೀಸ್ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ನಾವು ಕೂಡ ಈ ಜಗತ್ತಿಗೆ ಬಂದ್ವಿ, ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಟಾಕಿ ಹೋನೆ ಬಿಗರ್ ಕರ್ಮ ಹೋ ನ ಸಕೆ. ಮಾತಾಡದೆ ಕರ್ಮ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯ ಬಡಿ ಸಮಜ್ನೆ ಕಿ ಬಾತೆ ಹೇ. ಜೈಸೆ ಬಾಪ್ ಮೇ ಸಾರಾ ಜ್ಞಾನ ಹೇ ಎಸೆ ತುಮಾರಿ ಆತ್ಮ ಮೇ ಬಿ ಜ್ಞಾನ ಹೇ. ಇದು ಬಹಳ ತಿಳ್ಕೊಳ್ಳುವಂಥ ಮಾತು ಅಂತಾರೆ ಬಾಬಾ. ಹೇಗೆ ತಂದೆಯಲ್ಲಿ ಎಲ್ಲ ಜ್ಞಾನ ಇದೆಯೋ ಹಾಗೆ ನಿಮ್ಮ ಆತ್ಮದಲ್ಲಿಯೂ ಕೂಡ ಎಲ್ಲ ಜ್ಞಾನ ಇದೆ ಅಂತಾರೆ ಬಾಬಾ. ಆತ್ಮ कहती है हम एक शरीर छोड़ संस्कार अनुसार फिर दूसरा शरीर लेता हूँ. ಆತ್ಮನು ಹೇಳ್ತದೆ ನೋಡಿ, ನಾನು ಒಂದು ಶರೀರವನ್ನು ಬಿಟ್ಟು ಸಂಸ್ಕಾರದ ಅನುಸಾರ ಮತ್ತೆ ಇನ್ನೂ ಒಂದು ಶರೀರ ತಗೊಳ್ತೇನೆ. ಪುನರ್ಜನ್ಮ ಬಿ ಜರೂರ್ ಹೋತಾ ಹೇ. ಪುನರ್ಜನ್ಮನೂ ಅವಶ್ಯವಾಗಿ ಆಗ್ತದೆ. ಆತ್ಮಕ್ಕೋ ಜೋ ಬಿ ಪಾಠ ಮಿಲಾ ಹುವಾ ಹೇ ವ ಬಜಾತಿ ರಹತಿ ಹೇ. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ಆತ್ಮಕ್ಕೆ ಏನು ಪಾತ್ರ ಸಿಕ್ಕಿದೆಯೋ ಆ ಪಾತ್ರವನ್ನು ಆತ್ಮ ಅಭಿನಯಿಸ್ತಾ ಇರ್ತದೆ. ಸಂಸ್ಕಾರೋ ಅನುಸಾರ दूसरा जन्म लेते रहते हैं. आत्मा की दिन प्रतिदिन प्यूरिटी की डिग्री कम होती जाती है. ಸಂಸ್ಕಾರಗಳ ಅನುಸಾರ ಬೇರೆ ಜನ್ಮವನ್ನು ತಗೊಳ್ತಾ ಇರ್ತದೆ. ಆತ್ಮದ ದಿನ ಪ್ರತಿದಿನ ಪವಿತ್ರತೆಯ ಒಂದು ಶಕ್ತಿ ಡಿಗ್ರಿ ಕಡಿಮೆ ಆಗ್ತಾ ಹೋಗ್ತದೆ. पतित अक्षर द्वापर से काम में आ लेते हैं, फिर भी थोड़ा सा फर्क जरूर पड़ता है. ಪತಿತ ಅನ್ನೋ ಅಕ್ಷರ ದ್ವಾಪರ ಯುಗದಿಂದ ಕೆಲಸಕ್ಕೆ ಬರ್ತದೆ, ನಂತರ ಸ್ವಲ್ಪ ಅವಶ್ಯವಾಗಿ ವ್ಯತ್ಯಾಸನೂ ಕಾಣ್ತದೆ. तुम नया मकान बनाओ, एक मास के बाद कुछ जरूर फ़र्क पड़ेगा ना. ಬಾಬಾ ಹೇಳ್ತಾರೆ, ನೀವೀಗ ಹೊಸ ಮನೆ ಕಟ್ಸಿದ್ದೀರಿ ಅಂತ ಇಟ್ಕೊಳ್ಳೋಣ, ಒಂದು ತಿಂಗಳಾದಮೇಲೆ ಮನೆಯಲ್ಲಿ ವ್ಯತ್ಯಾಸ ಅಂತೂ ಆಗುತ್ತಲ್ವ. ಅಭಿ तुम बच्चे समझते हो बाबा हमको वर्षा दे रहे हैं. बाप कहते हम आए हैं तुम बच्चों को वर्षा देने. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಬಾಬಾ ನಮಗೆ ಆಸ್ತಿ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ನೀವು ಮಕ್ಕಳಿಗೆ ಆಸ್ತಿ ಕೊಡಲಿಕ್ಕೆ. ಜಿತ್ನಾ ಜೋ ಪುರುಷಾರ್ಥ ಕರೆಗಾ ಉತ್ನಾ ಪದ ಪಾಯೇಗ. ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟು ಪದವಿ ಪಡ್ಕೊಳ್ತಾರೆ. ಬಾಪ್ ಕೆ ಪಾಸ್ ಕೊಯ್ ಫರ್ಕ್ ನಹೀ ಹೈ. ಬಾಪ್ ಜಾನ್ತೆ ಹಮ್ ಆತ್ಮಾओं को ಪಡಾತೆ ಹೈ. ಬಾಬನ ಹತ್ರ ಏನೂ ವ್ಯತ್ಯಾಸ ಅಂತೂ ಇಲ್ಲ. ಬಾಬನೂ ತಿಳ್ಕೊಂಡಿದ್ದಾರೆ, ನಾವೆಲ್ಲ ಆತ್ಮಗಳಿಗೆ ಓದಿಸ್ತಾರೆ. ಆತ್ಮ ಕಾ ಹಕ್ ಹೈ ಬಾಪ್ ಸೆ ವರ್ಸಾ ಲೇನೆ ಕಾ. इसमें ಮೇಲ್ ಫಿಮೇಲ್ ಕಿ ದೃಷ್ಟಿ ಯಹಾ ನಹೀ ರಹತಿ. ಆತ್ಮಕ್ಕೆ ಹಕ್ಕಿದೆ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದು. ಬಾಬಾ ಹೇಳ್ತಾರೆ, ಇಲ್ಲಿ ಸ್ತ್ರೀ ಪುರುಷ ಎನ್ನುವಂಥ ದೃಷ್ಟಿ, ಇಲ್ಲಿ ಹೆಣ್ಣು ಗಂಡು ಎನ್ನುವಂಥ ದೃಷ್ಟಿ ಇಲ್ಲಿರೋದಿಲ್ಲ. ತುಮ್ ಸಬ್ ಬಚ್ಚೆ ಹೋ ಬಾಪ್ ಸೆ ವರ್ಸಾ ಲೇ ರಹೆ ಹೋ. ಬಾಬಾ ಹೇಳ್ತಾರೆ, ನೀವೆಲ್ಲ ಮಕ್ಕಳಾಗಿದ್ದೀರಾ, ತಂದೆಯಿಂದ ಆಸ್ತಿ ಪಡ್ಕೊಳ್ತಿದ್ದೀರಾ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವೆಲ್ಲರೂ ಪುರುಷರೇ ಅಂತ. ಇಲ್ಲಿ ಸ್ತ್ರೀ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನೀವೆಲ್ಲರೂ ಪುರುಷ, ಅದಕ್ಕೆ ಪುರುಷೋತ್ತಮ. ಪುರುಷ ಅಂದರೆ ಆತ್ಮ. ನೀವೆಲ್ಲರೂ ಆತ್ಮಗಳಂದಮೇಲೆ ಆತ್ಮಕ್ಕೆ ಹಕ್ಕಿದೆ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದು. ಸಭಿ ಆತ್ಮಯೇ ಬ್ರದರ್ಸ್ ಹೈ ಜಿನ್ಕೋ ಬಾಪ್ ಪಡಾತೆ ಹೈ ವರ್ಸಾ ದೇತೆ ಹೈ. ನಾವೆಲ್ಲ ಆತ್ಮಗಳು ಸೋದರರು, ಅವರಿಗೆ ತಂದೆ ಓದಿಸ್ತಿದ್ದಾರೆ, ಆಸ್ತಿ ಕೊಡ್ತಾರೆ. ಬಾಪ್ ಹಿ ರೂಹಾನಿ ಬಚ್ಚೋ ಸೆ ಬಾತ್ ಕರ್ತೆ ಹೇ ಲಾಡ್ಲೆ ಮೀಟೆ ಸಿಕ್ಕಿಲದೆ ಬಚ್ಚೋ तुम बहुत समय पाठ बजाते बजाते. बाप ही रूहानी बच्चों से बात करते हैं. हे लाडले मीठे सिक्किलदे बच्चे, तुम बहुत समय पाठ बजाते बजाते और फिर आकर मिले हो अपना वर्षा लेने. ತಂದೆ ಆತ್ಮಿಕ ಮಕ್ಕಳ ಜೊತೆ ಮಾತಾಡ್ತಾರೆ, ಹೇ ಮುದ್ದಿನ ಮಧುರವಾದ ಅಗಲಿ ಹೋಗಿರುವಂಥ ಮತ್ತೆ ಸಿಕ್ಕಿರುವಂಥ ಮಕ್ಕಳೇ, ನೀವು ಬಹಳ ಸಮಯದಿಂದ ಪಾತ್ರ ಮಾಡಿ ಮಾಡಿ ಈಗ ಮತ್ತೆ ಬಂದು ಸೇರಿದ್ದೀರಾ, ನನ್ನ ಭೇಟಿಯಾಗಿದ್ದೀರಾ. ತಮ್ಮ ಆಸ್ತಿ ಪಡ್ಕೊಳ್ಳಿಕ್ಕೆ ಯಬಿ ಡ್ರಾಮಾ ಮೇ ನೂಂದ್ ಹೈ, ಶುರು ಸೆ ಲೇಕರ್ ಪಾಠ ನೂಂದಾ ಹುವಾ ಹೈ. ಬಾಬಾ ಹೇಳ್ತಾರೆ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ, ಶುರುವಿನಿಂದ ಹಿಡ್ಕೊಂಡು ಪಾತ್ರ ನೋಂದಾವಣೆಯಾಗಿದೆ. ತುಮ್ ಆ್ಯಕ್ಟರ್ಸ್ ಪಾಠ ಬಜಾತೆ ಆ್ಯಕ್ಟ್ ಕರ್ತೆ ರಹತೆ ಹೋ. ಆತ್ಮ ಅವಿನಾಶಿ ಹೈ, ಇಸ್ಮೆ ಅವಿನಾಶಿ ಪಾಠ ನೋಂದಾ ಹುವಾ ಹೈ.
ಬಾಬಾ ಹೇಳ್ತಾರೆ ನೀವೆಲ್ಲ ಪಾತ್ರಧಾರಿಗಳು, ಪಾತ್ರ ಅಭಿನಯಿಸ್ತಾ ಪಾತ್ರ ಮಾಡ್ತಾನೆ ಇರ್ತೀರ. ಆತ್ಮ ಅವಿನಾಶಿಯಾಗಿದೆ, ಇದರಲ್ಲಿ ಅವಿನಾಶಿಯಾಗಿರುವಂಥ ಪಾತ್ರ ಫಿಕ್ಸ್ ಆಗಿದೆ. ಶರೀರ ತೋ ಬದಲ್ತಾ रहता है, ಬಾಕಿ ಆತ್ಮ ಸಿರ್ಫ್ ಪವಿತ್ರ ಸೆ ಅಪವಿತ್ರ ಬಂತಿ है. ಬಾಬಾ ಹೇಳ್ತಾರೆ ಶರೀರ ಅಂತೂ ಬದಲಾವಣೆ ಆಗ್ತಾ ಇರ್ತದೆ, ಇನ್ನು ಆತ್ಮ ಕೇವಲ ಪವಿತ್ರತೆಯಿಂದ ಅಪವಿತ್ರ ಆಗ್ತದೆ. ಪತಿತ್ ಬಂತಿ ಹೇ ಸತ್ಯುಗ್ ಮೇ ಹೇ ಪಾವನ್, ಇಸ್ಕೋ ಕಹಾ ಜಾತ ಹೇ ಪತಿತ್ ದುನಿಯಾ. ಪತಿತ ಆಗ್ತದೆ, ಸತ್ಯುಗದಲ್ಲಿ ಪಾವನ ಇರ್ತದೆ. ಇದಕ್ಕೆ ಹೇಳಲಾಗ್ತದೆ ಪತಿತ ಜಗತ್ತು. ಜಬ್ ದೇವತಾओं का राज्य था तो ವೈಸ್ಲೆಸ್ ವರ್ಲ್ಡ್ ಥಿ, ಅಭಿ ನಹೀ ಹೈ. ಬಾಬಾ ಹೇಳ್ತಾರೆ ಯಾವಾಗ ದೇವತೆಗಳ ರಾಜ್ಯ ಇತ್ತು ಆವಾಗ ನಿರ್ವಿಕಾರಿ ಜಗತ್ತಾಗಿತ್ತು, ಈಗಿಲ್ಲ. ಯ ಖೇಲ್ ಹೇನಾ ನೈ ದುನಿಯಾ ಸೋ ಪುರಾನಿ ದುನಿಯಾ, ಪುರಾನಿ ದುನಿಯಾ ಫಿರ್ ನೈ ದುನಿಯಾ. ಇದೊಂದು ಆಟ ತಾನೇ ಅಂತಾರೆ ಬಾಬಾ. ಹೊಸ ಜಗತ್ತಿದ್ದದ್ದು ಹಳೆ ಜಗತ್ತಾಗ್ತದೆ, ಮತ್ತೆ ಹಳೆ ಜಗತ್ತಿದ್ದದ್ದು ಹೊಸ ಜಗತ್ತಾಗ್ತದೆ. ಅಭಿ ಸುಖಧಾಮ್ ಸ್ಥಾಪನೆ ಹೋತಾ ಹೈ, ಬಾಕಿ ಸಬ್ ಆತ್ಮ ಮುಕ್ತಿಧಾಮ್ ಮೇ ರಹೆ. ಈಗ ಸುಖಧಾಮ ಸ್ಥಾಪನೆ ಆಗ್ತದೆ, ಉಳಿದೆಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಇರ್ತಾರೆ. ಅಭಿ ಯ ಬೇಹದ್ ಕಾ ನಾಟಕ ಆಕರ್ ಪೂರಾ ಹುವಾ ಹೈ, ಸಬ್ ಆತ್ಮಯೇ ಮಚ್ಚೂರು ಮಿಸಲ್ ಜಾಯಂಗೆ. ಬಾಬಾ ಹೇಳ್ತಾರೆ ಇನ್ನೇನು ಈಗ ಬೇಹದ್ದಿನ ನಾಟಕ ಬಂದು ಪೂರ್ಣ ಆಗ್ತದೆ, ಎಲ್ಲ ಆತ್ಮಗಳು ಸೊಳ್ಳೆಯ ಹಾಗೆ ವಾಪಸ್ ಹೋಗ್ತಾರೆ. ಈ ಸಮಯ कोई भी आत्मा आए तो पति दुनिया में उनकी क्या वैल्यू होगी. वैल्यू उनकी हैं जो पहले पहले नई दुनिया में आते हैं. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಸಮಯದಲ್ಲಿ ಯಾವುದೇ ಒಂದು ಆತ್ಮ ಪರಂಧಾಮದಿಂದ ಡೈರೆಕ್ಟ್ ಈ ಜಗತ್ತಿಗೆ ಬಂದ್ರೂ ಅದು ಪತಿತ ಜಗತ್ತು, ಅದಕ್ಕೇನು ಬೆಲೆ ಇರ್ತದೆ ಅಂತಾರೆ ಬಾಬಾ. ಬೆಲೆ ಯಾರಿಗಿದೆ ಅಂದರೆ ಯಾರು ಮೊದಲಿಗೆ ಸತ್ಯುಗದ ಆದಿಯಲ್ಲಿ ಬಂದು ಪಾತ್ರ ಮಾಡ್ತಾರಲ್ಲ ಅವರಿಗೆ. ತುಮ್ ಜಾನ್ತಿ ಹೋ ಜೋ ನೈ ದುನಿಯಾ ಥಿ ವ ಫಿರ್ ಪುರಾನಿ ಬನಿ ಹೈ, ನೈ ದುನಿಯಾ ಮೇ ಹಮ್ ದೇವಿ ದೇವತಾ ಥೇ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಯಾವುದು ಜಗತ್ತು ಹೊಸದಾಗಿತ್ತು ಈಗ ಅದು ಹಳೇದಾಗಿದೆ. ಹೊಸ ಜಗತ್ತಿನಲ್ಲಿ ನಾವು ದೇವಿ ದೇವತೆಗಳಿದ್ವಿ. ವಹಾ ದುಃಖ ಕಾ ನಾಮ್ ನಹಿತ ಯಾ ತೋ ಅತಾಹ ದುಃಖ ಹೈ. ಬಾಬಾ ಹೇಳ್ತಾರೆ ಅಲ್ಲಿ ದುಃಖದ ಹೆಸರೇ ಇರಲಿಲ್ಲ, ಇಲ್ಲಿ ನೋಡಿ ಬೇಕಾದಷ್ಟು ದುಃಖ ಇದೆ, ಅಪಾರವಾದ ದುಃಖ ಅಂತಾರೆ ಬಾಬಾ. ಬಾಪ್ ಆಕರ್ ದುಃಖ ಕಿ ದುನಿಯಾ ಸೆ ಲಿಬರೇಟ್ ಕರ್ತೆ ಹೈ, ಯ ಪುರಾನಿ ದುನಿಯಾ ಬದಲ್ನಿ ಜರೂರ್ ಹೈ. ಬಾಬಾ ಬಂದು ದುಃಖದ ಜಗತ್ತಿನಿಂದ ನಮ್ಮನ್ನು ಬಿಡಿಸ್ತಾರೆ, ಈ ಹಳೆ ಜಗತ್ತು ಅವಶ್ಯವಾಗಿ ಬದಲಾವಣೆ ಆಗ್ತದೆ. ತುಮ್ ಸಮಸ್ತೆ ಬರೋಬರ್ ಹಮ್ ಸತ್ಯುಗಕ್ಕೆ ಮಾಲೀಕ್ ಥೇ ಫಿರ್ 84 ಜನ್ಮೋಂಕೆ ಬಾದ್ ಐಸೆ ಬನೆ ಹೇ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಅವಶ್ಯವಾಗಿ ನಾವು ಸತ್ಯುಗಕ್ಕೆ ಮಾಲೀಕರಿದ್ವಿ, ಮತ್ತೆ 84 ಜನ್ಮಗಳ ನಂತರ ಈ ರೀತಿ ಆಗಿದ್ದೇವೆ. ಫಿರ್ ಬಾಪ್ ಕಹತೆ ಮುಜೆ ಯಾದ್ ಕರು ತೋ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನೆ. ಈಗ ಬಾಬಾ ಹೇಳ್ತಾರೆ ನೀವು ನನ್ನ ನೆನ್ಪು ಮಾಡಿ ಮತ್ತೆ ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ. तो हम क्यों ना अपने को आत्मा निश्चय करें और बाप को याद करें. ಹಾಗಾದ್ರೆ ಬಾಬಾ ಹೇಳ್ತಾರೆ ಯಾಕೆ ನಾವು ನಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ತಂದೆಯನ್ನು ನೆನ್ಪು ಮಾಡಬಾರ್ದು. ಕುछ तो मेहनत करनी होती है ना, ರಾಜಾಯಿ ಪಾನ ಕೊಯ್ ಸಹಜ ತೋಡೇ ಹೇ. ಬಾಬಾ ಹೇಳ್ತಾರೆ ಸ್ವಲ್ಪ ಆದರೂ ಪರಿಶ್ರಮ ಪಡಬೇಕಲ್ವ, ರಾಜ್ಯ ಏನು ಹಾಗೆ ಸಿಕ್ಬಿಡುತ್ತೇನು ಸಹಜವಾಗಿ. ಬಾಪ್ ಕೋ ಯಾದ್ ಕರ್ನಾ ಹೇ, ಯೇ ಮಾಯಾ ಕಾ ವಂಡರ್ ಹೇ ಜೋ ಗಡಿ ಗಡಿ ತುಮಕೋ ಭುಲಾ ದೇತಿ ಹೇ. ತಂದೆಯನ್ನು ನೆನ್ಪು ಮಾಡಬೇಕು. ಮಾಯದ ಆಶ್ಚರ್ಯ ಏನಪ್ಪ ಅಂದರೆ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಮರೆಸಿಬಿಡ್ತದೆ. उसके लिए उपाय रचना चाहिए, ऐसे नहीं मेरा बनने से याद जम जाएगी. ಬಾಬಾ ಹೇಳ್ತಾರೆ ಏನಾದರೂ ಒಂದು ಉಪಾಯ ಮಾಡಬೇಕು, ನಾವು ಸದಾ ಕಾಲಕ್ಕೂ ಬಾಬನ ನೆನ್ಪು ಮಾಡಬೇಕು ಅಂತ. ಈ ರೀತಿ ಅಲ್ಲ ನನ್ನ ಮಕ್ಕಳಾದ ತಕ್ಷಣ ಎಲ್ಲ ನೆನಪಲ್ಲೇ ಇರ್ತೀರಿ ಅಂತ ಅರ್ಥ ಅಲ್ಲ. ಬಾಕಿ ಪುರುಷಾರ್ಥ ಕ್ಯಾ ಕರೆಂಗೆ ನಹಿ, ಜಬ್ ತಕ್ ಜೀನಾ ಹೇ ಪುರುಷಾರ್ಥ ಕರ್ನಾ ಹೇ. ಇನ್ನೇನು ಪುರುಷಾರ್ಥ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ. ಇಲ್ಲ ಎಲ್ಲಿವರೆಗೆ ಬದುಕಿರ್ತೀಯೋ ಪುರುಷಾರ್ಥ ಮಾಡಲೇಬೇಕು. ज्ञान अमृत पीते रहना है, ये भी समझते हो हमारा ये अंतिम जन्म है. ಬಾಬಾ ಹೇಳ್ತಾರೆ ಜ್ಞಾನಾಮೃತ ಕುಡಿತಾ ಇರಬೇಕು. ನಾವು ತಿಳ್ಕೊಂಡಿದ್ದೇವೆ ಇದು ನಮ್ಮದು ಅಂತಿಮ ಜನ್ಮ. ಈ ಶರೀರ ಕಾ ಭಾನ್ ಚೋಡ್ ದೇಹಿ ಅಭಿಮಾನಿ ಬನ್ನ ಹೈ. ಬಾಬಾ ಹೇಳ್ತಾರೆ ಈ ಶರೀರದ ಅಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ಗೃಹಸ್ಥ ವ್ಯವಹಾರ ಮೇ ಭಿ ರಹನಾ ಹೈ, ಪುರುಷಾರ್ಥ ಜರೂರ್ ಕರ್ನಾ ಹೈ. ಬಾಬಾ ಒಂದು ಮಾತು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು, ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು. ಸಿರ್ಫ್ ಅಪ್ನೆ ಕೋ ಆತ್ಮ ನಿಶ್ಚಯ ಕರ್ ಬಾಪ್ ಕೋ ಯಾದ್ ಕರೋ. ಕೇವಲ ತಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ. ತ್ವಮೇವ ಮಾತಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಹೊಸಭೆ ಭಕ್ತಿ ಮಾರ್ಗಕ್ಕೆ ಮಹಿಮಾ ಹೇಳ್ತಾರಲ್ವ, ನೀವೇ ತಾಯಿ ತಂದೆ ಬಂಧು ಬಳಗ. ಬಾಬಾ ಹೇಳ್ತಾರೆ ನೋಡಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಮಹಿಮೆ ಮಾಡಲಾಗ್ತದೆ. ನೀವೇ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ನೀವೇ ಅಂತ. ತುಮಕೋ ಸಿರ್ಫ್ ಏಕ್ ಅಲಫ್ ಕೋ ಯಾದ್ ಕರ್ನಾ ಹೈ, ಇಕ್ಕಿ ಮಿಟಿ ಸ್ಯಾಕ್ರೀನ್ ಹೈ. ಬಾಬಾ ಹೇಳ್ತಾರೆ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆ ಒಬ್ಬರೇ ತಂದೆ ಮಧುರ ಸಕ್ಕರೆಗಿಂತಲೂ ಸಿಹಿಯಾಗಿದ್ದಾರೆ. ಅವ್ರು ಬಾತೆ ಚೋಡ್ಕ ಏಕ್ ಸಕ್ರೀನ್ ಕೋ ಯಾದ್ ಕರು. ಇನ್ನೆಲ್ಲ ಮಾತನ್ನು ಬಿಟ್ಟು ಆ ಸಕ್ಕರೆಗಿಂತಲೂ ಸಿಹಿಯಾಗಿರುವಂಥ ಒಬ್ಬ ತಂದೆಯನ್ನು ನೆನಪು ಮಾಡಿ. ಅಭಿ ತುಮಾರಿ ಆತ್ಮ ತಮೋ ಪ್ರಧಾನ್ ಬನಿ ಹೈ, ಉನ್ಕೋ ಸತೋ ಪ್ರಧಾನ್ ಬನಾನೆ ಕೆ ಲಿಯೆ ಯಾದ್ ಕಿ ಯಾತ್ರಾ ಮೇ ರಹೋ.
ಈಗ ನಿಮ್ಮ ಆತ್ಮ ತಮೋಪ್ರಧಾನ ಆಗಿದೆ, ಅವರನ್ನು ಸತೋಪ್ರಧಾನ ಮಾಡೋದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿರಿ. ಸಬ್ಕೋ ಯಹಿ ಬತಾವೋ ಬಾಪ್ ಸೆ ಸುಖ ಕಾ ವರ್ಸಾಲು. ಎಲ್ರಿಗೂ ಇದನ್ನೇ ಹೇಳಿ ತಂದೆಯಿಂದ ಸುಖದ ಆಸ್ತಿ ಪಡ್ಕೊಳ್ಳಿ ಅಂತ. ಸುಖ ಹೋತಾಯಿ ಹೇ ಸತ್ಯುಗ್ ಮೇ, ಸುಖಧಾಮ್ ಸ್ಥಾಪನ್ ಕರ್ನೆ ವಾಲಾ ಬಾಬಾ ಹೇ. ಸುಖ ಇರೋದೇ ಸತ್ಯುಗದಲ್ಲಿ, ಸುಖಧಾಮನದ ಸ್ಥಾಪನೆ ಮಾಡುವಂಥವರು ಬಾಬಾ. ಬಾಪ್ಕೋ ಯಾದ್ ಕರ್ನಾ ಹೇ ಬಹುತ್ ಸಹಜ್. ಬಾಬನ ನೆನಪು ಮಾಡೋದು ಭಾಳ ಸಹಜ ಅಂತಾರೆ ಬಾಬಾ. परंतु माया का अपोजिशन बहुत है, इसलिए कोशिश कर मुझ बाप को याद करो तो खाद निकल जाएगी. ಆದರೆ ಮಾಯಾ ಅಪೋಸಿಷನ್ ಭಾಳಷ್ಟಿದೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿ ನನ್ನ ತಂದೆಯನ್ನು ನೆನಪು ಮಾಡಿ, ಅಂದರೆ ಅಂಟ್ಕೊಂಡಿರೋ ಆತ್ಮಕ್ಕೆ ಅಂಟ್ಕೊಂಡಿರೋ ಕೊಳೆ ಬಿಟ್ಟು ಹೋಗ್ತದೆ. ಸೆಕೆಂಡ್ ಮೇ ಜೀವನ್ ಮುಕ್ತಿ ಗಾಯ ಜಾತಾ ಹೈ. ಹಮ್ ಆತ್ಮ ರೂಹಾನಿ ಬಾಪ್ಗೆ ಬಚ್ಚೆ ಹೇ. ಬಾಬಾ ಹೇಳ್ತಾರೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಗಾಯನ ಮಾಡಲಾಗ್ತದೆ. ನಾವು ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ. वहाँ के रहने वाले हैं, फिर हमको अपना पार्ट रिपीट करना है. ನಾವೆಲ್ಲರೂ ಅಲ್ಲಿರೋರು. ಅದು ಕೇಳ್ತಾರೆ ಅಲ್ಲಿದೆ ನೋಡು ನಮ್ಮನೆ ಅಂತ. ನಾವು ಮತ್ತೆ ನಮ್ಮ ಪಾತ್ರವನ್ನು ರಿಪೀಟ್ ಮಾಡಬೇಕಾಗ್ತದೆ, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೋಡಿ ಮನೆಯೊಳಗೆ ಮಾತಾಡುವಾಗ ಅಥವಾ ಎಲ್ಲಾದರೂ ಹೋಗುವಾಗ ಏನು ಹೇಳ್ತೇವೆ, ಹೋಗಿ ಬರ್ತೇನೆ ಅಂತ ಹೇಳ್ತೀವಲ್ವ. ಕೇವಲ ಹೋಗ್ತೀನಿ ಅನ್ನಲ್ಲ, ಹೋಗಿ ಬರ್ತೀನಿ ಅಂತ ಹೇಳ್ತೇವೆ. ಹೋಗ್ತೀನಿ ಅಂದರೆ ಅಲ್ಲೇ ಇರೋದು ಅಂತ, ಮತ್ತು ಹೋಗಿ ಬರ್ತೀವಿ ಅಂದರೆ ವಾಪಸ್ ನಾವು ಬರ್ತೀವಿ ಅಂತ. ಹಾಗೆಯೇ ನಾವು ಕೂಡ ಪರಂಧಾಮದಲ್ಲಿ ಹೋಗಿ ಕುತ್ಕೊಳ್ಳೋದಿಲ್ಲ, ವಾಪಸ್ ಏನು ಮಾಡ್ತೇವೆ, ನಮ್ಮ ಪಾತ್ರವನ್ನು ರಿಪೀಟ್ ಮಾಡಬೇಕು ತಾನೆ, ಮತ್ತೆ ಜಗತ್ತಿಗೆ ಬರ್ತೇವೆ ನಾವು. ಇಸ್ ಡ್ರಾಮಾಕ್ಕೆ ಅಂದರೆ ಸಬ್ಸೆ ಜಾಸ್ತಿ ಹಮಾರ ಪಾರ್ಟ್ ಹೇ. ಈ ನಾಟಕದ ಒಳಗಡೆ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಪಾತ್ರ ಇದೆ. ಸುಖ ಬಿ ಸಬ್ಸೆ ಜಾಸ್ತಿ ಹಮ್ಕೋ ಮಿಲೇಗ. ಬಾಪ್ ಕತಿ ತುಮಾರ ದೇವಿ ದೇವತಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೇ. ಶಿವಬಾಬಾ ಹೇಳ್ತಾರೆ ಸುಖನೂ ಕೂಡ ಎಲ್ಲಕ್ಕಿಂತ ಜಾಸ್ತಿ ನಮಗೇನೆ ಸಿಗ್ತದೆ. ಬಾಬಾ ಹೇಳ್ತಾರೆ ನಿಮ್ಮ ದೇವಿ ದೇವತಾ ಧರ್ಮ ಭಾಳ ಸುಖ ಕೊಡುವಂಥದ್ದು. और बाकी सब शांतिधाम में ऑटोमेटिकली चले जाएंगे, हिसाब किताब चुक्त कर. ಇನ್ನು ಉಳಿದವರೆಲ್ಲ ಶಾಂತಿಧಾಮದಲ್ಲಿ ಆಟೋಮೆಟಿಕ್ಲಿ ಹೋಗಿಬಿಡ್ತಾರೆ. ಬಾಬಾ ಹೇಳ್ತಾರೆ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು, ಜಾಸ್ತಿ ವಿಸ್ತಾರ ಮೇ ಹಮ್ ಕ್ಯೂ ಜಾಯ್, ಬಾಪ್ ಆತೆ ಹಿ ಸಬ್ಕೋ ವಾಪಸ್ ಲೇ ಜಾನೆ. ಬಾಬಾ ಹೇಳ್ತಾರೆ ಜಾಸ್ತಿ ವಿಸ್ತಾರದಲ್ಲಿ ನಾವಾದರೂ ಯಾಕೆ ಹೋಗೋದು, ಬಾಬಾ ಬರೋದೇ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. ಮಚ್ಚರೋ ಸದೃಶ್ಯ ಸಬ್ಕೋ ಲೇ ಜಾತೆ, ಸತ್ಯುಗ್ ಮೇ ಬಹುತ್ ತೋಡೆ ಹೋತೆ ಹೇ ನಾ. ಬಾಬಾ ಹೇಳ್ತಾರೆ ಸೊಳ್ಳೆಯ ಹಾಗೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ ಬಾಬಾ. ಸತ್ಯುಗದಲ್ಲಿ ನೋಡಿ ಬಹಳ ಕಡಿಮೆ ಇರ್ತಾರೆ. ಯ ಸಾರಿ ಡ್ರಾಮಾ ಮೇ ನೂಂದ್ ಹೇ, ಶರೀರ ಖತಮ್ ಹೋ ಜಾಯ್. ಮತ್ತೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಇದೆ, ಶರೀರ ಸಮಾಪ್ತಿಯಾಗಿಬಿಡ್ತದೆ. ಆತ್ಮ ಜೋ ಅವಿನಾಶಿ ಹೇ ವ ಹಿಸಾಬ್ ಕಿತಾಬ್ ಚುಕ್ತ ಕರ್ ಚಲಿ ಜಾಯಿಗಿ. ಬಾಬಾ ಹೇಳ್ತಾರೆ ಆತ್ಮ ಅಂತೂ ಅವಿನಾಶಿಯಾಗಿದೆ, ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹೋಗ್ಬಿಡ್ತದೆ. ಐಸನೇಕೆ ಆತ್ಮ ಆಗ್ಮೆ ಪಣ್ಣೆ ಪವಿತ್ರ ಹೋಗಿ. ಬಾಬಾ ಕೇಳ್ತಾರೆ ಈ ರೀತಿಯೂ ಅಲ್ಲ, ಆತ್ಮ ಬೆಂಕಿಯಲ್ಲಿ ಅಂದರೆ ಬೆಂಕಿಯಲ್ಲಿ ಏನಾದರೂ ಅದನ್ನು ಹಾಕಿಬಿಟ್ರೆ ಅದೇನಾದರೂ ಪವಿತ್ರ ಆಗುತ್ತಾ. ಆತ್ಮಕ್ಕೂ ಯಾದ್ ರೂಪಿ ಯೋಗ ಅಗ್ನಿ ಸೇ ಪವಿತ್ರ ಹೋನಾ ಹೇ. ಆತ್ಮವನ್ನು ನೆನಪೆಂಬ ಯೋಗ ಅಗ್ನಿಯಿಂದಲೇ ಪವಿತ್ರ ಮಾಡ್ಕೊಳ್ಬೇಕು. ಯೋಗಕ್ಕೆ ಅಗ್ನಿ ಹೇ ಯಹ ಉನ್ಹೋನೆ ಫಿರ್ ನಾಟಕ ಬೈಟ್ ಬನಾಯೆ ಹೇ. ಇದಕ್ಕೆ ಯೋಗ ಅಗ್ನಿ ಅಂತ ಹೇಳ್ತಾರೆ. ಅವ್ರು ಕೂತ್ಕೊಂಡು ಒಂದು ನಾಟಕ ಮಾಡಿದರು. ಸೀತಾ ಆಗ್ ಸೆ ಪಾರ್ ಹುಯಿ, ಆಗ್ ಸೆ ಕೊಯ್ ತೊಡಿ ಪಾವನ್ ಹೋನಾ ಹೇ. ಹೇಳ್ತಾರೆ ನೋಡಿ, ಸೀತೆ ತನ್ನನ್ನು ಅಗ್ನಿಗೆ ಆಹುತಿ ಮಾಡಿಕೊಂಡ್ಲು ಅಂತ, ಬೆಂಕಿಯಿಂದ ಎಂದಾದರೂ ಪಾವನ ಆಗ್ಲಿಕ್ಕೆ ಸಾಧ್ಯ ಏನು ಅಂತಾರೆ ಬಾಬಾ. ಬಾಪ್ ಸಮಜಾತೆ ತುಮ್ ಸಬ್ ಸೀತಾ ಈ ಸಮಯ ಪತೀತು. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಈ ಸಮಯದಲ್ಲಿ ನೀವೆಲ್ಲ ಸೀತೆಯರು ಪತಿತರಾಗಿದ್ದೀರ. ರಾವಣಕ್ಕೆ ರಾಜ್ಯ ಮೇ ಹೋ, ಅಬ್ ಏಕ್ ಬಾಪ್ ಕಿ ಆಸೆ ತುಮಕೋ ಪಾವನ್ ಬನ್ನ ಹೇ. ರಾವಣ ರಾಜ್ಯದಲ್ಲಿದ್ದೀರಾ, ಈಗ ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನ ಆಗಬೇಕು. ರಾಮ ಎಕ್ಕಿ ಹೇ, ಅಗ್ನಿ ಅಕ್ಷರ ಸುನ್ನೆ ಸೆ ಸಮಸ್ತೆ ಆಗ್ ಸೆ ಪಾರ್ ಹುಯಿ. ರಾಮ ಒಬ್ಬನೇ, ಅಗ್ನಿಯನ್ನು ಅಕ್ಷರ ಕೇಳೋದ್ರಿಂದ ತಿಳ್ಕೊಳ್ತಾರೆ ಬೆಂಕಿಯಿಂದ ಪಾರಾದರು ಅಂತ. ಕಹಾ ಯೋಗ ಅಗ್ನಿ ಕಹಾ ವಹ, ಆತ್ಮ ಪರಂಪಿತ ಪರಮಾತ್ಮ ಸೆ ಯೋಗ ರಖನೆ ಸೆ ಹಿ ಪತಿ ಸೆ ಪಾವನ ಹೋಗಿ. ಬಾಬಾ ಹೇಳ್ತಾರೆ ಎಲ್ಲಿಯ ಯೋಗ ಅಗ್ನಿ, ಎಲ್ಲಿಯ ಇದು ಆತ್ಮ ಪರಂಪಿತ ಪರಮಾತ್ಮನ ಜೊತೆಗೆ ಯೋಗ ಜೋಡಿಸೋದ್ರಿಂದ ಪತಿತರಿಂದ ಪಾವನ ಆಗ್ತದೆ. ರಾತ್ ದಿನ ಕಾ ಫರ್ಕ್ ಹೇ, ಹೆಲ್ ಮೇ ಸಬ್ ಸೀತಾಯೇ ರಾವಣ ಕಿ ಜೇಲ್ ಮೇ ಶೋಕ ವಾಟಿಕಾ ಮೇ ಹೇ. ಹಗಲು ರಾತ್ರಿಯ ವ್ಯತ್ಯಾಸ ಅಂತಾರೆ ಬಾಬಾ. ನರಕದಲ್ಲಿ ಎಲ್ಲ ಸೀತೆಯರು ರಾವಣನ ಜೈಲಿನಲ್ಲಿ ಅಂದರೆ ಶೋಕವಾಟಿಕೆಯಲ್ಲಿ ಇದ್ದಾರೆ. ಯಹಾಕ ಸುಖ ತೋ ಕಾಗವಿಷ್ಟಕ್ಕೆ ಸಮಾನೆ. ಇಲ್ಲಿ ಸುಖ ಹೇಗಿದೆ ಅಂದರೆ ಬಾಬಾ ಹೇಳ್ತಾರೆ ಕ್ಷಣಿಕವಾದದ್ದು. ಬೇಂಟ್ ಕಿ ಜಾತಿ ಹೇ, ಸ್ವರ್ಗಕ್ಕೆ ಸುಖ ತೋ ಆತಾ ಹೇ, ಹೋಲಿಸಲಾಗ್ತದೆ. ಸ್ವರ್ಗದ ಸುಖ ಬಹಳಷ್ಟಿದೆ ಅಂತಾರೆ ಬಾಬಾ. ತುಮ್ ಆತ್ಮಾओं की अभी ಶಿವ ಸಾಜನ್ ಕೆ ಸಾಥ್ ಸಗಾಯಿ ಹುಯಿ ಹೇ, ತೋ ಆತ್ಮ ಫಿಮೇಲ್ ಹುಯಿ ನಾ. ನೀವೆಲ್ಲ ಆತ್ಮಗಳೀಗ ಶಿವ ಸಾಜನ್ ಜೊತೆಗೆ
ಮದುವೆ ಮಾಡ್ಕೊಂಡಂಥವ್ರು ಈಗ ಆತ್ಮ ಫಿಮೇಲ್ ಆಯಿತು ತಾನೆ, ಶಿವಬಾಬಾ कहते सिर्फ मुझे याद करो तो तुम पावन बन जाएंगे. ಇಲ್ಲಿ ಬಾಬಾ ಹೇಳ್ತಾರೆ ಕೇವಲ ನನ್ನ ನೆನ್ಪು ಮಾಡಿ ನೀವು ಪಾವನ ಆಗ್ತೀರಿ ಅಂತಾರೆ ಬಾಬಾ. शांतिधाम जाए फिर सुखधाम में आ जाएंगे. तो बच्चों को ज्ञान रत्नों से झोली भरनी चाहिए. ಶಾಂತಿಧಾಮಕ್ಕೆ ಹೋಗಿ ಮತ್ತೆ ವಾಪಸ್ ಸುಖಧಾಮಕ್ಕೆ ಬರಬೇಕು ಅಂದಮೇಲೆ ಮಕ್ಕಳು ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸ್ಕೊಳ್ಬೇಕು. कोई भी प्रकार का संशय नहीं ले आना चाहिए. ದೇಹಾಭಿಮಾನ में आने से फिर अनेक प्रकार के प्रश्न उठते हैं. ಬಾಬಾ ಹೇಳ್ತಾರೆ ಯಾವುದೇ ಪ್ರಕಾರದ ಸಂಶಯದಲ್ಲಿ ಬರಬಾರ್ದು. ದೇಹಾಭಿಮಾನದಲ್ಲಿ ಬಂದರೆ ಅನೇಕ ಪ್ರಕಾರದ ಪ್ರಶ್ನೆಗಳು ಹೇಳ್ತವೆ. फिर बाप जो धंधा देते वह करते नहीं है. मूल बात है हमको पति से पावन बनना है. ನಂತರ ಬಾಬಾ ಯಾವ ಉದ್ಯೋಗ ಕೊಡ್ತಾರೋ ಅದನ್ನು ಮಾಡೋದೇ ಇಲ್ಲ ಮಕ್ಕಳು. ಮೂಲ ಮಾತು ಅಂದರೆ ನಮ್ಮನ್ನು ಪತಿತರಿಂದ ಪಾವನ ಮಾಡ್ಕೊಳ್ಬೇಕು. दूसरी बातें छोड़ देनी चाहिए. ರಾಜಧಾನಿ ಕಿ ಜೈಸಿ ರಸಮ್ ರಿವಾಜ್ ಹೋಗಿ ವ ಚಲೇಗಿ. ಬೇರೆ ಮಾತು ಬಿಟ್ಬಿಡಬೇಕು ಅಂತಾರೆ ಬಾಬಾ. ರಾಜಧಾನಿಯಲ್ಲಿ ಯಾವ ರೀತಿ ಪದ್ಧತಿಗಳು ನಡೀತಾವೋ ಅದೇ ನಡೀತದೆ. ಜೈಸೆ ಮಹಲ್ ಬನಾಯಿ ಹೋಂಗೆ ವೈಸೆ ಬನಾಯಂಗೆ. ಮೂಲ ಬಾತೆ ಪವಿತ್ರ ಬನ್ನೇಕೆ. ಅಲ್ಲಿ ಯಾವ ರೀತಿ ಮಹಲ್ ಕಟ್ಟಿಸಿದ್ರೋ ಆ ರೀತಿ ಕಟ್ಟಿಸ್ತೀರ. ಮೂಲ ಮಾತು ಅಂದರೆ ಪವಿತ್ರತೆ. ಬುಲಾತೆ ಬಿ ಹೇ ಪತೀತ್ ಪಾವನಾओ ಪಾವನ್ ಬನ್ನೆ ಸೆ ಸುಖಿ ಬನ್ ಜಾಯಂಗೆ. ಕರೀತಾರೆ ನೋಡಿ, ಹೇ ಪತೀತ ಪಾವನ ಬಾ, ಪಾವನ ಆಗೋದ್ರಿಂದ ಸುಖಿಗಳಾಗ್ತೀರ. ಸಬ್ಸೆ ಪಾವನ್ ಹೇ ದೇವಿ ದೇವತಾಯ್. ಎಲ್ಲರಿಗಿಂತ ಪಾವನರು ಅಂದರೆ ಯಾರು? ಈ ದೇವಿ ದೇವತೆಗಳು. ಅಭಿ ತುಮ್ 21 ಜನ್ಮೋं के लिए सर्वोत्तम पावन बनते हो. उसको कहा जाता है ಸಂಪೂರ್ಣ ನಿರ್ವಿಕಾರಿ ಪಾವನ. ಈಗ ನೀವು 21 ಜನ್ಮಗಳಿಗೋಸ್ಕರ ಸರ್ವೋತ್ತಮ ಪಾವನರಾಗ್ತೀರಾ. ಅದಕ್ಕೆ ಹೇಳಲಾಗ್ತದೆ ಸಂಪೂರ್ಣ ನಿರ್ವಿಕಾರಿ ಪಾವನ. तो बाप जो श्रीमत देते हैं उस पर चलना चाहिए ना. कोई भी संकल्प उठाने की दरकार नहीं. ಬಾಬಾ ಏನು ಹೇಳ್ತಾರೆ ಅಂದರೆ ತಂದೆಯಿಂದ ನಮಗೇನು ಶ್ರೀಮತ ಸಿಗ್ತದೋ ಪೂರ್ಣ ಅದರಂತೆ ನಡಿಬೇಕಲ್ವ. ಯಾವುದೇ ಕೂಡ ಸಂಕಲ್ಪ ನಮ್ಮಲ್ಲಿ ಹೇಳಿಸಿಕೊ ಅಂದರೆ ಸಂಕಲ್ಪನೆ ಮಾಡಿಕೊಡ್ದು ಅದರ ಅವಶ್ಯಕತೆಯೂ ಇಲ್ಲ ಅಂತಾರೆ ಬಾಬಾ. ಪಹಲೆ ಹಮ್ ಪತಿ ಸೆ ಪಾವನ್ ಬನ್. ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ ಬಾಬಾ ಏನು ಶ್ರೀಮತ ಕೊಡ್ತಾರೋ ಅದರಂಗೆ ನಡಿಬೇಕು. ಬೇರೆ ಇನ್ಯಾವುದೇ ಸಂಕಲ್ಪವನ್ನು ಮಾಡುವ ಅವಶ್ಯಕತೆ ಬರಲ್ಲ. ಪಹಲೆ ಹಮ್ ಪತಿ ಸೆ ಪಾವನ್ ತೋ ಬನೆ. ಫಸ್ಟ್ ನಾವು ಪತಿತರಿಂದ ಪಾವನಂತೂ ಆಗಬೇಕಲ್ವ. ಪುಕಾರ್ತೆ ಬಿ ಹೇ ಪತೀತ್ ಪಾವನ್ ಪರಂತು ಸಮಸ್ತೆ ಕುಚ್ ಬಿ ನೈ. ಕರೀತಾರೆ ಒಂದು ಕಡೆ ಹೇ ಪತಿತ ಪಾವನ ಬಾ ಅಂತ, ಆದರೆ ಏನೂ ತಿಳ್ಕೊಳ್ಳೋದೇ ಇಲ್ಲ. ಯ ಬಿ ನೈ ಜಾನ್ತೆ ಪತೀತ್ ಪಾವನ್ ಕೌನ್ ಹೇ. ಯ ಹೇ ಪತಿ ದುನಿಯಾ ವ ಹೇ ಪಾವನ್ ದುನಿಯಾ. ಇದು ಕೂಡ ತಿಳ್ಕೊಂಡಿಲ್ಲ ಪತಿತ ಪಾವನ ಯಾರು. ಇದು ಪತಿತ ಜಗತ್ತು, ಅದು ಪಾವನ ಜಗತ್ತು. ಮುಖ್ಯ ಬಾತ್ ಹಿ ಹೇ ಪಾವನ್ ಬನ್ನೇಕಿ. ಪಾವನ್ ಕೌನ್ ಬನಾಯಂಗೆ. ಮುಖ್ಯ ಮಾತೆ ಪಾವನ ಆಗೋದು. ಪಾವನ ಯಾರು ಮಾಡ್ತಾರೆ? ಕುಚ್ ಬಿ ಪತಾ ನಹಿ. ಪತಿತ್ ಪಾವನ್ ಕಹ ಬುಲಾತೆ ಹೇ ಪರಂತು ಬೋಲೋ ತುಮ್ ಪತಿತ್ ಹೋತು ಬಿಗಡ್ ಪಡೆಂಗೆ. ಏನೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಪತಿತ ಪಾವನ ಅಂಥೇಳಿ ಕರೀತಾರೆ, ಆದರೆ ಹೇಳಿ ನೀವು ಪತಿತರಾಗಿದ್ದೀರಾ ಅಂತಂದಾಗ ಸಿಟ್ಟು ಬರ್ತದೆ. ಅಪ್ನೇ ಕೋ ವಿಕಾರಿ ಕೋಯಿ ಬಿ ಸಮಸ್ತೆ ನಹಿ. ಯಾರು ಕೂಡ ತಮ್ಮನ್ನು ವಿಕಾರಿಗಳನ್ನು ತಿಳ್ಕೊಳ್ಳೋದೇ ಇಲ್ಲ. कहते गृहस्थ में तो सब थे, ರಾಧಾ ಕೃಷ್ಣ ಲಕ್ಷ್ಮೀನಾರಾಯಣ ಕೋ ಬಿ ಬಚ್ಚೆ ತೇನಾ. ನೀವೇನಾದರೂ ಅವ್ರಿಗೆ ಹೇಳಲಿಕ್ಕೆ ಹೋದ್ರೆ ಏನು ಹೇಳ್ತಾರೆ? ಎಲ್ಲರೂ ಗೃಹಸ್ಥದಲ್ಲೇ ಇದ್ದರು ತಾನೆ. ರಾಧಾಕೃಷ್ಣರು ಗೃಹಸ್ಥದಲ್ಲಿದ್ದರು, ಲಕ್ಷ್ಮೀನಾರಾಯಣರಿಗೂ ಮಕ್ಕಳಿದ್ದರು. ಲೇಕಿನ್ ಇವಾಗ ಯೋಗ ಬಲ್ಸಿ ಬಚ್ಚ ಪೈದಾ ಹೋತೆ ಯ ಭೂಲ್ ಗಯೆ. ಆದರೆ ಅಲ್ಲೂ ಗೃಹಸ್ಥದಲ್ಲಿದ್ದರೂ ಕೂಡ ಅಲ್ಲಿ ಯೋಗ ಬಲದಿಂದ ಮಕ್ಕಳಿಗೆ ಜನ್ಮ ಆಗ್ತದೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಉನ್ಕೋ ವೈಸ್ಲೆಸ್ ವರ್ಲ್ಡ್ ಸ್ವರ್ಗ ಕಹ ಜಾತ ಹೇ ವಹೇ ಶಿವಾಲಯ. ಅದು ನಿರ್ವಿಕಾರಿ ಆದಂಥ ಜಗತ್ತು, ಸ್ವರ್ಗ ಅಂತ ಹೇಳ್ತಾರೆ. ಅದು ಶಿವಾಲಯ. ಬಾಪ್ कहते पति दुनिया में एक भी पावन नहीं. ये तो बाप टीचर और सद्गुरु है जो सबको सद्गति देते हैं. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ಪತಿತ ಜಗತ್ತಿನಲ್ಲಿ ಒಬ್ಬರು ಕೂಡ ಪಾವನರಿಲ್ಲ. ತಂದೆ ಟೀಚರ್ ಮತ್ತು ಸದ್ಗುರು ಆಗಿದ್ದಾರೆ, ಎಲ್ರಿಗೂ ಸದ್ಗತಿ ಕೊಡ್ತಾರೆ. वो एक गुरु चला गया तो फिर बच्चे को गद्दी देंगे. अब वो कैसे सद्गति में ले जाएंगे. ಲೌಕಿಕದಲ್ಲಿ ನೋಡಿ, ಒಬ್ಬ ಗುರು ಏನಾದರೂ ಹೋಗಿಬಿಟ್ರೆ ಅಲ್ಲೇನು ಮಕ್ಕಳಿರ್ತಾರಲ್ಲ ಅವ್ರ ಗದ್ದಿಗೆಯನ್ನು ಸಂಭಾಲನೆ ಮಾಡ್ತಾರೆ, ಅವರಿಗೆ ಗದ್ದಿಗೆಯಲ್ಲಿ ಕೂಡಿಸ್ತಾರೆ. ಈಗ ಅವ್ರು ಹೆಂಗೆ ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಸರ್ವಕ ಸದ್ಗತಿ ದಾತ ಹೈ ಏಕ್. ಸತ್ಯುಗ್ ಮೇ ಸಿರ್ಫ್ ದೇವಿ ದೇವತಾ ಹೋತೆ ಹೇ. ಸರ್ವರ ಸದ್ಗತಿ ದಾತ ಒಬ್ಬನೇ. ಸತ್ಯುಗದಲ್ಲಿ ಕೇವಲ ದೇವಿ ದೇವತೆಗಳಿರ್ತಾರೆ. ಬಾಕಿ ಇತ್ನೀ ಸಬ್ ಆತ್ಮಾಯಿ ಶಾಂತಿಧಾಮೇ ಚಲಿ ಜಾಯ್. ಇನ್ನಿವೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗಿಬಿಡ್ತಾರೆ. रावण राज्य से छूट जाते हैं, बाप सबको पवित्र बनाकर ले जाते हैं. ರಾವಣ ರಾಜ್ಯದಿಂದನೇ ಬಿಡಿಸ್ಕೊಳ್ತೇವೆ, ತಂದೆ ಎಲ್ಲರನ್ನ ಪವಿತ್ರ ಮಾಡಿ ಕರ್ಕೊಂಡು ಹೋಗ್ತಾರೆ. ಪಾವನ್ ಸೆ ಫಿರ್ ಫಟ್ ಸೆ ಕೊಯ್ ಪತಿತ್ ನೈ ಬಂತೆ ಹೇ. ಪಾವನದಿಂದ ಅಂದರೆ ಪಾವನರಾಗಿದ್ದಂಥವ್ರು ಪಟ್ಟಂತ ಪತಿತರಾಗುವುದಿಲ್ಲ. ನಂಬರ್ವಾರ್ ಉತ್ತರ್ತೆ ಹೇ. ಸತೋ ಪ್ರಧಾನ್ ಸೆ
सतो रजो तमो. तुम्हारी बुद्धि में 84 जन्मों का चक्र बैठा है. ನಂಬರ್ ವಾರಾಗಿ ಕೆಳಗಿಳಿತಾರೆ. ಸತೋ ಪ್ರಧಾನದಿಂದ ಸತೋ ರಜೋ ತಮೋ. ಹಾಗೆ ನಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರ ಕುತ್ಕೊಂಡಿದೆ. ತುಮ್ ಜೈಸೆ ಅಬ್ ಲೈಟ್ ಹೌಸ್, ಒಂದು ರೀತಿ ನೀವು ಲೈಟ್ ಹೌಸ್ ಇದ್ದ ಹಾಗೆ. ಜ್ಞಾನ ಸೇ ಇಸ್ ಚಕ್ರ ಕೋ ಜಾನ್ ಗಯೆ ಹೋ ಕಿ ಯಹ ಚಕ್ರ ಕೈಸೆ ಫಿರ್ತಾ ಹೈ. ಬಾಬಾ ಹೇಳ್ತಾರೆ ಜ್ಞಾನದಿಂದ ಈ ಚಕ್ರವನ್ನು ತಿಳ್ಕೊಂಡಿದ್ದೀರ, ಈ ಚಕ್ರ ಹೇಗೆ ತಿರುಗ್ತದೆ ಅಂತ. ಅಭಿ ತುಮ್ ಬಚ್ಚೋಂ ಕೋ ಅವ್ರ ಸಬ್ಕೋ ರಾಸ್ತಾ ಬತಾನಾ ಹೈ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ಎಲ್ರಿಗೂ ದಾರಿ ತೋರಿಸ್ಬೇಕು. ಸಬ್ ನಯ್ಯಾಯ್ ಹೇ, ತುಮ್ ಪೈಲಟ್ ಹೋ, ರಾಸ್ತಾ ಬತ್ತಾನೆ ವಾಲೆ ಹೇ. ಬಾಬಾ ಹೇಳ್ತಾರೆ ಎಲ್ಲರೂ ಏನಾಗಿದ್ದೀರಾ, ದೋಣಿಗಳು. ನೀವು ಪೈಲಟ್ ಆಗಿದ್ದೀರಾ, ದಾರಿ ತೋರಿಸುವಂಥವರು. ಸಬ್ಕೋ ಬೋಲೋ ಆಪ್ ಶಾಂತಿಧಾಮ್ ಸುಖಧಾಮ್ ಕೋ ಯಾದ್ ಕರೋ. ಎಲ್ರಿಗೂ ಹೇಳಬೇಕಂತೆ ನೀವು ಶಾಂತಿಧಾಮ ಸುಖಧಾಮವನ್ನು ನೆನ್ಪು ಮಾಡಿ ಅಂತ. ಕಲಿಯುಗ ದುಃಖಧಾಮಕ್ಕೋ ಭೂಲ್ ಜಾವ್, ಕಲಿಯುಗ ದುಃಖಧಾಮವನ್ನು ಮರ್ತ್ಬಿಡಿ ಅಂತ ಹೇಳಬೇಕು ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, जब तक जीना है ज्ञानामृत पीते रहना है. अपनी झोली ज्ञान रत्नों से भरनी है. ಸಂಶಯ में आकर कोई प्रश्न नहीं उठाने हैं. ಎಲ್ಲಿವರೆಗೆ ಬದುಕಿರ್ತೀವೋ ಜ್ಞಾನಾಮೃತ ಕುಡಿತಾ ಇರಬೇಕು. ನಮ್ಮ ಜೋಳಿಗೆ ಜ್ಞಾನ ರತ್ನಗಳಿಂದ ತುಂಬಿಸ್ಕೊಳ್ಬೇಕು. ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆ ಮಾಡಬಾರ್ದು. सेकंड, योग अग्नि से आत्मारूपी सीता को पावन बनाना है. किसी बात के विस्तार में जास्ती न जाकर देही अभिमानी बनने की मेहनत करनी है. शांतिधाम और सुखधाम को याद करना है. ಬಾಬಾ ಹೇಳ್ತಾರೆ ಯೋಗ ಅಗ್ನಿಯಿಂದ ಆತ್ಮರೂಪಿ ಸೀತೆಯನ್ನು ಪಾವನ ಮಾಡಿಕೊಳ್ಬೇಕು. ಯಾವುದೇ ಮಾತಿನ ವಿಸ್ತಾರದಲ್ಲಿ ಜಾಸ್ತಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. वरदान, सदा मनन द्वारा मग्न अवस्था के सागर में समाने का अनुभव करने वाले अनुभवी मूर्त भव. ಸದಾ ಮನನದ ಮೂಲಕ ಮಗ್ನ ಅವಸ್ಥೆಯ ಸಾಗರದಲ್ಲಿ ಸಮಾವೇಶ ಆಗುವ ಅನುಭವ ಮಾಡುವಂಥ ಅನುಭವಿ ಮೂರ್ತಿಗಳಾಗಿರಿ. ಅನುಭವಕ್ಕೂ ಬಡಾನೆ ಕಾ ಆಧಾರ ಹೇ ಮನನ ಶಕ್ತಿ. ಅನುಭವಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆಧಾರ ಏನು? ಮನನ ಶಕ್ತಿ. ಮನನವಲ್ಲ ಸ್ವತಃ ಮಗ್ನ ರಹತಾ ಹೈ. ನೋಡಿ, ಯಾವ ಆತ್ಮಗಳು ಮನನ ಮಾಡ್ತಾ ಇರ್ತಾರೆ ಬಾಬನ ಜ್ಞಾನ ರತ್ನಗಳನ್ನು, ಅವ್ರು ಯಾವಾಗಲೂ ಮಗ್ನಾಗಿರ್ತಾರೆ ಪರಮಾತ್ಮನ ನೆನಪಲ್ಲಿ. मग्न अवस्था में योग लगाना नहीं पड़ता, लेकिन निरंतर लगा रहता है, मेहनत नहीं करनी पड़ती. ಮಗ್ನ ಅವಸ್ಥೆಯಲ್ಲಿ ಯೋಗ ಜೋಡಿಸೋ ಅವಶ್ಯಕತೆ ಇಲ್ಲ, ಅಂದರೆ ಬಾಬನ ಜೊತೆ ಬುದ್ಧಿ ಯೋಗ ಜೋಡಿಸೋ ಅವಶ್ಯಕತೆ ಇಲ್ಲ. ಆದರೆ ನಿರಂತರ ಅವ್ರ ಬುದ್ಧಿ ಬಾಬನ ಜೊತೆಗೇ ಜೋಡಿಸಿರ್ತಾರೆ. ಅವರು ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಮಗ್ನ ಅರ್ಥಾತ್ ಮೊಹಬ್ಬತ್ಗೆ ಸಾಗರ ಮೇ ಸಮಾಯ ಹುವ. ಮಗ್ನ ಅಂದ್ರೇನು? ಆ ಪ್ರೀತಿಯ ಸಾಗರದಲ್ಲೇ ಮುಳುಗಿಬಿಟ್ಟಿರ್ತಾರೆ ಅವರು. ಐಸಾ ಸಮಯ ಹುವಾ ಜೋ ಕೋಯಿ ಅಲಗ್ ಕರ್ ನಹೀ ಸಕ್ತಾ. ಅವ್ರು ಇಷ್ಟು ಸಮಾವೇಶ ಆಗಿರ್ತಾರೆ ಬಾಬನ ನೆನಪಲ್ಲಿ, ಆ ತಂದೆ ಪ್ರೀತಿಯಲ್ಲಿ, ಅವ್ರನ್ನ ಯಾರು ಬೇರೆ ಮಾಡಲಿಕ್ಕಾಗಲ್ಲ. ತುಮ್ ಏನಸ್ಸೆ छूटो, सागर के बच्चे हो तो अनुभवों के तालाब में नहीं नहाओ, लेकिन सागर में समा जाओ, तब कहेंगे अनुभवी मूर्त. ಬಾಬಾ ಹೇಳ್ತಾರೆ, ಈಗ ಪರಿಶ್ರಮದಿಂದ ಬಿಡಿಸ್ಕೊಳ್ಳಿ, ಸಾಗರದ ಮಕ್ಕಳಾಗಿದ್ದೀರಾ ನೀವೆಲ್ಲ, ಸಾಗರನ ಮಕ್ಕಳು ಅಂದಮೇಲೆ ಅನುಭವಗಳ. ಬಾಬಾ ಹೇಳ್ತಿದ್ದಾರೆ, ಕೆರೆಯಲ್ಲಿ ಸ್ನಾನ ಮಾಡಬೇಡಿ ಮಕ್ಕಳೇ, ಆದರೆ ಸಾಗರದಲ್ಲಿ ಸಮಾವೇಶ ಆಗಿ ಅವಾಗ ಹೇಳಲಾಗ್ತದೆ ಅನುಭವಿ ಮೂರ್ತ ಅಂತ. ಕೆಲವೊಂದು ಸಲ ನಾವೇನು ಮಾಡ್ತೇವೆ, ಕೆರೆನೋ ಸರೋವರನೋ ಕಾಲುವೆನೋ ಅಲ್ಲೆಲ್ಲೋ ಹೋಗಿ ಸ್ನಾನ ಮಾಡ್ತಾ ಇರ್ತೇವೆ. ಆದರೆ ಬಾಬಾ ಹೇಳ್ತಾರೆ ಸಾಗರದಲ್ಲಿ ಮುಳುಗಿ, ಸಾಗರದಲ್ಲಿ ಹೋಗಿ ಸಮಾವೇಶ ಆಗಿ, ಅವಾಗ ಹೇಳ್ತಾರೆ ಅನುಭವಿ ಮೂರ್ತಿಗಳು ಅಂತಂದರೆ ಪರಮಾತ್ಮ ಸಾಗರ. ಆ ಪರಮಾತ್ಮ ಸಾಗರನ ಪ್ರೀತಿಯಲ್ಲಿ ಮುಳುಗಿದ್ದೇ ಆದರೆ ಅನುಭವಿ ಮೂರ್ತಿ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, ಜ್ಞಾನ ಸ್ವರೂಪ ಆತ್ಮ ವ ಹೇ ಜಿಸ್ಕಾ ಹರ್ ಸಂಕಲ್ಪ ಹರ್ ಸೆಕೆಂಡ್ ಸಮರ್ಥೋ. ಜ್ಞಾನ ಸ್ವರೂಪ ಆತ್ಮ ಯಾರು ಅಂದರೆ ಯಾರ ಪ್ರತಿಯೊಂದು ಸಂಕಲ್ಪ ಪ್ರತಿ ಸೆಕೆಂಡ್ ಸಮರ್ಥ ಆಗಿರ್ತದೆ. ಅವ್ಯಕ್ತಿ ಇಶಾರೆ. इस अव्यक्ति मास में बंधन मुक्त रह जीवन मुक्त स्थिति का अनुभव करो. यदि कोई भी स्वभाव संस्कार व्यक्ति अथवा वैभव का बंधन अपनी तरफ आकर्षित करता है तो बाप के याद की आकर्षण सदैव नहीं रह सकती. ಬಾಬಾ ಹೇಳ್ತಾರೆ, ಅಕಸ್ಮಾತ್ ನೋಡಿ ಯಾರದೇ ಸ್ವಭಾವ ಸಂಸ್ಕಾರ ವ್ಯಕ್ತಿ
ಅಥವಾ ವೈಭವದ ಬಂಧನ ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇದೆ ಅಂದರೆ ಬಾಬನ ನೆನಪಿನ ಆಕರ್ಷಣೆ ಸದಾ ಇರೋಕ್ಕೆ ಸಾಧ್ಯ ಇಲ್ಲ. ಕರ್ಮಾತೀತ್ ಬನ್ನ ಮಾನ ಸರ್ವ ಕರ್ಮ ಬಂಧನೋ ಸೆ ಮುಕ್ತ. ಕರ್ಮಾತೀತ ಆಗೋದಂದ್ರೆ ಏನು? ಸರ್ವ ಕರ್ಮ ಬಂಧನಗಳಿಂದ ಮುಕ್ತ. ನ್ಯಾರೇ ಬನ್ ಪ್ರಕೃತಿ ದ್ವಾರ ನಿಮಿತ್ತ ಮಾತ್ರ ಕರ್ಮ ಕರಾನ. ಬಾಬಾ ಹೇಳ್ತಾರೆ ನ್ಯಾರ ಆಗಿ ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡಿಸೋದು. ನ್ಯಾರೇ ಬನ್ನೇ ಕಾ ಪುರುಷಾರ್ಥ ಬಾರ್ ಬಾರ್ ಕರ್ತಿರೋ. ಈ ನ್ಯಾರ ಆಗುವಂಥ ಪುರುಷಾರ್ಥ ಬಾರಿ ಬಾರಿ ಮಾಡ್ತಾ ಹೋಗಿ. ಸಹಜ ಅವ್ರ ಸ್ವತಃ ಅನುಭೂತಿ ಹೋಗಿ ಕರಾನೆ ವಾಲ ಅವ್ರ ಕರ್ನೆ ವಾಲಿಯ ಕರ್ಮೇಂದ್ರಿಯ ಹೈಹಿ ಅಲಗ್. ಸಹಜ ಮತ್ತು ಸ್ವತಃ ಈ ಅನುಭೂತಿ ಆಗ್ತಾ ಇರಬೇಕು. ಮಾಡಿಸುವಂಥವರು ಮತ್ತು ಮಾಡುವಂಥವರು ಈ ಕರ್ಮೇಂದ್ರಿಯಗಳು ಎರಡು ಬೇರೆ ಬೇರೆಯೇ ಇದೆ ಅಂತ ಅನುಭವ ಆಗಬೇಕು ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ,
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ
ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಪತಿತ ಪಾವನ ಉದ್ಧಾರ ಜ್ಞಾನ ಜ್ಯೋತಿಯ ಹರಿಕಾರ ಜ್ಞಾನ ಜ್ಯೋತಿಯ ಹರಿಕಾರ ಬಿಡಿಸು ನೀಯಲ್ಲ ಮಮಕಾರ ಬಿಡಿಸು ನೀಯಲ್ಲ ಮಮಕಾರ ಬಾಬಾ ನೀನೇ ಎನಗೆ ಆಧಾರ ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು ನಿನ್ನ ಸ್ಮರಣೆಯಲಿ ಇಹೆ ನಾನು ಇನ್ನೇನನ್ನು ಬೇಡೆನು ನಾನು ನಿನ್ನ ನಿನ್ನ ನಾಮವ ನುಡಿಯುವೆ ನಾನು ನಿನ್ನ ನೆನಪನು ಮಾಡುವೆ ನಾನು ನಿನ್ನ ನೆನಪನು ಮಾಡುವೆ ನಾನು ಬಾಬಾ ನೀನೇ ಎನಗೆ ಆಧಾರ ಗುರುವು ನೀನು ವರವು ನೀನು ಹರನು ನೀನು ಅಪಾರನು ನೀನು ಗುರುವು ನೀನು ವರವು ನೀನು ಹರನು ನೀನು ಅಪಾರನು ನೀನು ಶಿಕ್ಷಕ ನೀನು ರಕ್ಷಕ ನೀನು ಶಿಕ್ಷಕ
ಮರೆತರೆ ಬರುವುದು ಅತಿ ದುಃಖ. ನಿನ್ನ ನೆನಪೇ ನನಗೆ ಸುಖ, ಮರೆತರೆ ಬರುವುದು ಅತಿ ದುಃಖ. ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ, ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ. ನೀನೇ ನನಗೆ ಸಕಲ ಸುಖ, ನೀನೇ ನನಗೆ ಸಕಲ ಸುಖ. ಬಾಬಾ ನೀನೇ ಎನಗೆ ಆಧಾರ, ಬಾಬಾ ನೀನೇ ಎನಗೆ ಆಧಾರ, ಬಾಬಾ ನೀನೇ ಎನಗೆ ಆಧಾರ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗವು ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಿರಿಯು ನೀನೇ, ಸಂಪದ ನೀನೇ, ಹಿರಿಮೆ ನೀನೇ, ಗರಿಮೆ ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಞಾನವು ನೀನೇ, ಮೌನವು ನೀನೇ, ಜ್ಞಾನವು ನೀನೇ, ಮೌನವು ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ಸಕಲವು ಎನಗೆ ಬಾಬಾ ನೀನೇ, ಸಕಲವು ಎನಗೆ ಬಾಬಾ ನೀನೇ.
ಕಂದನು ನಾನು ತಂದೆಯು ನೀನೆ, ಕಂದನು ನಾನು ತಂದೆಯು ನೀನೆ, ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ